ನನಗೆ ಸುಸು ಬೇಕು ಅಂತ ಹೇಳ್ತಾ ಇದ್ದಾನೆ. ನಾವು ಆಡ್ಕೊಂಬರೋದ್ರಿಗೆಲ್ಲ ಸಾಂದ್ರ ಆಗಬಾರ್ದು, ನೀವು ನೆಂಟ್ರವರಿಗೆಲ್ಲ ಸಾಂದ್ರ ಆಗಬಾರ್ದು, ಈ ವಿಷಯ ಮುಚ್ಚಿಡ್ಬೇಕು. ಸುಮ್ಮನೆ ಯಾಕೆ ಅಂತ ನಾನು ಇರೋದೇ ಸಣ್ಣಕ್ಕೆ, ನಿನ್ನ ಸಣ್ಣಗಿದೆಯಾ, ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ನನಗೂ ದಪ್ಪ ಆಗ್ಬೇಕಂತ ಆಸೆನೇ ಐತೆ, ಏನು ಮಾಡಲಿ, ನಾನು ದಪ್ಪ ಆಗ್ತಾ ಇಲ್ಲ. ಸುಮ್ಯ ಸುಮ್ಯ ಯಾಕಪ್ಪ ಅಳ್ತಾ ಇದೆಯಾ? ಹ್ಞೂನಂತೆ ಅಲ್ಲ, ಅವ್ನು ಸುಂದ್ರ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ಸುಸು ಜೊತೆ ಸೇರ್ಕೊಂಡು ಅವಳು ಸುಸು ಲವ್ ಮಾಡ್ತಾ ಇದ್ದಾನೆ ನಿನ್ನ ಮಗ. ನಾನು ಹಿಂಗೆಲ್ಲ ಮಾಡಬೇಡ ಅಂತ ಕೇಳಿದ್ರೆ ನನಗೆ ಅವಳೇ ಮುಖ್ಯ, ನೀನು ನನಗೆ ಮುಖ್ಯ ಅಲ್ಲ, ನನಗೆ ಅವಳು ಬೇಕೇ ಬೇಕು, ನನ್ನ ಅವಳನ್ನ ದೂರ ಮಾಡೋಕ್ಕಾಗಲ್ಲ. ಅದೇನು ಮಾಡ್ಕೆ ಇರೋದಾದ್ರೆ ಇರು, ಹೋಗ್ತಾ ಇರು, ನಿನ್ನಂತ ಒಣಗ್ಲು ಕಡ್ಡಿ ಜೊತೆ ನಾನು ಇಷ್ಟಿದೆ ಅಂತ ಇರಲಿ ಅಂತ ಹೇಳ್ತಾವನೆ. ಅಲ್ಲ ಕಣತ್ತೆ, ನೋಡಿ ನಾನು ದಪ್ಪ ಆಗ್ದಿಲ್ಲ, ನಾನೇನು ಮಾಡಲಿ, ಅವನಿಗೆ ಇಷ್ಟ ಇಲ್ವಂತೆ, ಈಗ ಇಷ್ಟ ಇಲ್ವಂತೆ ನೋಡಪ್ಪ, ಇಷ್ಟು ವರ್ಷ ಆದಮೇಲೆ ಈಗ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂಥದ್ದೇನಿಲ್ಲ, ಸುಮ್ಕಿರತ್ತ, ಸುಮ್ಮನೆಲ್ಲ ಇಲ್ಲದ್ದು ಯಾಕೆ ತಿಳ್ಕೊಂಡು. ನೀನು ನಂಬಲ್ಲ, ಅವರಿಬ್ಬರ ಮಧ್ಯೆ ನಡೀತಿರೋದು ನೀನೇನನ್ನು ಗೊತ್ತಾ? ಅವಳು ಹೆಂಗೆ ಮಾತಾಡ್ತಾಳೆ ಗೊತ್ತಾ? ಈ ಮನೇಲೆ ಅವನು ಕಣ್ಣು ನಡಿತಾನೆ, ಅವಳು ಬಂದಿಡ್ಕೇನೆ, ಅವಳು ಅದಕ್ಕೆ ಯಾಕೆ ಬರ್ತಾ ಇದ್ದಾಳೆ ಅಂತ ಗೊತ್ತು ಇಲ್ಲಿಗೆ. ಅವ್ನು ಹುಡ್ಕೊಂಡು ಆಗ್ಲಲ್ಲ ಇಲ್ಲಿಗೆ ಬರ್ತಾ ಇದ್ದಾಳೆ. ನೀನು ರಸಿಕ ಅಂತ ಹೇಳ್ತಾಳೆ, ನೀನು ಫುಲ್ ರಸಿಕ ಕಣು ಅಂತ ಹೇಳ್ತಾವಳೆ ಗೊತ್ತಾ? ಏ ಇಲ್ಲ ಸುಮ್ಕಿರತ್ತ, ಅವಳು ಹಂಗೆ ಮಾತಾಡ್ಸೋದು ಅವ್ನು, ನಾವು ಹಂಗೆ ಮಾತಾಡ್ಸೋದು. ಸುಮ್ಮನಿರತ್ತೆ, ನೀನು ಹೇಳ್ಬೇಡ ಅಂತ. ಇವಾಗಿನ ನಾನು ಒದ್ದಿಸ್ಕೊಂಡು ಬಂದಿದ್ದೀನಿ, ಹೋಗು ನೀನು ಅಂತ ಹೇಳಿ ಸರಿಯಾಗಿ ಒಂದು ಬಿಟ್ಟ. ನನಗೆ ಅವಳೇ ಬೇಕು, ನೀನು ಇರೋದು ನೋಡು, ನಿನ್ನ ಜೊತೆ ನಾನು ಎಷ್ಟು ದಿವಸ ಅಂತ ಹಿಂಗೆ ಇರಲಿ ಅಂತ ಹೇಳಿ ಸುಸು ಚೆನ್ನಾಗವಳೆ, ನುಣ್ಣು ದಪ್ಪಗೆ ಇದ್ದಾಳೆ. ನೀವು ಒಣಗ್ಲು ಕಡ್ಡಿ ಆಗಿದೆಯಾ, ನವಣೆ ಬೇರೆ ಇದ್ದಂಗಿದೆಯಾ, ಹೋಗು ಅಂತ ಹೇಳಿ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ನಾನು ಬಿಡು, ಮರ್ಯಾದೆ ಹೋಗುತ್ತೆ. ಇವಾಗ ಬೇರೆ ನಮ್ದು ಅವಳದು ಬೇರೆ ಹಿಂಗೆ ಸಮಸ್ಯೆ ಆಗೈತೆ, ಸುಮ್ಮನೆ ಮರ್ಯಾದೆ ಕಳ್ಕೋಬಾರ್ದು. ಇಲ್ಲಿನ ನೆಂಟ್ರ ಮುಂದೆಲ್ಲ ಸದರ ಆಗಬಾರ್ದು ಅಂತ ಹೇಳಿ ನಾನು ಒಳ್ಳೆ ಮಾತನಾಗ ಅವಳಿಗೆ ಹೇಳಕ್ಕೆ ಹೋಗಿದ್ದೀನಿ. ಅವಳಿಗೆ ಯಾಕೆ ಹೇಳಕ್ಕೆ ಬಂದೆ ನೀನು, ಯಾಕೆ ಹೇಳಕ್ಕೆ ಬಂದೆ ಅಂತವಳೆ ಇಂಥವಳೆ ಅಂತ ಹೇಳಿ ಹೆಂಗೆ ಹೊಡೆದ ಗೊತ್ತಾ? ಅಲ್ಕ ನನ್ನ ಮಗ ಹೆಂಗೆ ಹೊಡಿತಾನೆ. ಏನೋ ನೋಡಿ ಮಂತಕ್ಕೆ ಹೋಗಿ ನೀನು, ಏನಿಲ್ಲ ನಿನಗೆ ಏನಕ್ಕೆ ಗ್ರಾಚಾರ? ಅದ್ಯಾಕ ಬೋಡಿಗೋಸ್ಕರ ಇವಳನ್ನ ಬೈದಂತೆ? ಬೋಡಿ ಅದು, ಬೋಡ ಅಂದ್ರೆ ಬೋಡ ಅಲ್ಲ, ಬೋಡ್ದಲ್ಲೇನ ಹೋಗಿ ನೀನು ಆ ಪಾಟಿ ಹಚ್ಕೊಂಡಿದೆಯಲ್ಲ, ಏನು ಅವಳನ್ನ ಆ ಪಾಟಿ ನೀನು ಹಚ್ಕೊಂಬ ಅಂತದ್ದು. ನಾನು ಈಗ ಹೋಗೋದಕ್ಕೆಲ್ಲ ಸುಮ್ಮನೆ ನೀನು ಇದು ಮಾಡಿರೋ ನಾನು ಸರಿ ಹೋಗಲ್ಲ ಅಂತ ಹೇಳಿದ್ದೀನಿ. ಸುಮ್ಮನೆ ಇದು ಮಾಡ್ತಾಳೆ ಇವಳು. ಸುಮ್ಮನೆ ಇದು ಮಾಡ್ಕೊಬೇಡ, ಸುಮ್ಕಿರತ್ತ, ನಾನು ಮಾಡ ಅಂತಾನಲ್ಲ ಅಂತ ಹೇಳಿಲ್ಲ. ಹೋಗ್ಬೇಡ ಅವಳು ಮಾತಕ್ಕೆ, ಅವಳು ಸುಮ್ಮನೆ ಕ್ಲೋಸಾಗಿ ಮಾತಾಡಿಸ್ತಾಳೆ. ಅವಳಿಗೂ ಬೇಜಾರು ಪಾಪ, ಅವಳಿಗೂ ಯಾರು ಇಲ್ವಲ್ಲ, ಹೋಗ್ತಾ ಬರ್ತಾ ಇದ್ದೀನಿ ಅಷ್ಟೇನೆ. ಎಲ್ಲ ಗೊತ್ತೈತಿ ನನಗೆ, ನಿನ್ನ ಬಂಡವಾಳ ಎಲ್ಲ ಗೊತ್ತೈತೆ, ಸುಮ್ಮನೆ ನೀನು ಮಾತಾಡಬೇಡ. ಅಲ್ಲ ಅವಳೇ ಮುಖ್ಯ ಅಂತೆ, ನಾನು ಮುಖ್ಯ ಅಲ್ವಂತೆ. ನೀನು ಇಲ್ಲಿ ಬರಬೇಡ ಕಣೆ, ನೀನು ಅವಳು ಮಾತಾಡಿಸ್ಬೇಡ ಕಣೆ ಅಂತ ಹೇಳ್ತಾನೆ. ನನಗೆ ಅವಳೇ ಮುಖ್ಯ, ಇರೋದಾದ್ರೆ ಇರೋ, ಹೋಗೋದಾದ್ರೆ ಹೊರ್ಟೋಗು ಅಂತಾನೆ. ಏಯ್ ಅಷ್ಟೇ ನಾನು ಹೇಳೋದು ಅಷ್ಟೇ, ನನಗೆ ಇಷ್ಟ ಬಂದಂತ ನಾನು ಮಾಡ್ತೀನಿ. ನನ್ನೇನು ಯಾರು ಏನು ಕೇಳಾಗಿಲ್ಲ ಅಷ್ಟೇ. ಯಾರಾದ್ರೂ ಕೇಳಿದ್ರೆ ನಾನೇನು ಸುಮ್ಮನಿರ ಅಂತವನಲ್ಲ ನೋಡಿ, ಹೇಳಿರ್ತೀನಿ. ನನಗೆ ಅವಳೇ ಮುಖ್ಯ, ಇರೋದೇ ಹೇಳ್ತೀನಿ. ಇಲ್ಲೋಡು, ಜಗಳ ಮಾಡ್ಕೊಂಡ್ರೆ ಯಾರನ್ನ ಏನಂತಾರೆ, ಇವ ನೆಂಟ್ರಿದ್ರಿಗೆ ಎಷ್ಟು ಸದರ ಆಗ್ತೀಯ ಗೊತ್ತಾ? ಇವಾಗ ನಾವು ಒಳಗೆ ಹೋದ್ರು ಹೋಗಿ ಅಂತೇಳಿ ಬಿಟ್ಟಾಗ ಸುಮ್ಮನಾಗಿದ್ದೀವಿ. ಹೊಲನ ಬೇಡ ಯಾತ ಬೇಡ ಅಂತ ಒಳಗೆ ಹೋದ್ರು ಹೋಗ್ಲಿ ಅಂತ ಸುಮ್ಮನಾಗಿದ್ದೀವಿ. ಇವಾಗ ನೀನು ಹಿಂಗೆ ಮಾಡ್ತಾ ಕೂಕೊಂಡ್ರೆ ಹೆಂಗಾಗುತ್ತೋ, ನೀನು ತಮ್ಮ ಮಾಡ್ಕೊಂಡು ಕೂಕೊಂಡ್ರೆ ಅವ್ರ ಎದುರಿಗೆಲ್ಲ ನೀನು ನಗರಿಗೆಲ್ಲ ನಗ್ಪಾಟಾಗಿ ನಗ್ತಾರೆ ಎಲ್ಲ ಆಡ್ಕೊಂಡು. ಮೊದಲೇ ನೀನು ನೋಡಿ ನಗೋದು ಜಾಸ್ತಿ ಇಲ್ಲಿ. ನೆಂಟ್ರು ಎದುರಿಗೆಲ್ಲ ಎಷ್ಟು ಸದರ ಆಗ್ತೀಯ ಗೊತ್ತೈತೆ ಇವತ್ತು ನೀನು ಇಂಥ ಮಾಡಿರಿ. ಅಯ್ಯೋ ದೇವ್ರೆ, ಲಕ್ಷ್ಮಿ ಮಗ ಬಿಟ್ಟಿರೋಳನ್ನ ನೀನು ಇವಾಗ ಹೋಗಿ ಅಣ್ಣ ತಗ್ಲಾಕ್ಯಂಡ ಬೋಳಿನ ಅಕ್ಕೆ ಬರೋಳೇನಾಗ್ಲಲ್ಲ 25 ಪಟ್ಟು ಇಲ್ಲಿಗೆ ಆಗ್ಲಲ್ಲ ಕೋಮ್ಲಕಾಯಿ ಅಂತಿದ್ದಾಳೆ. ಅಲ್ಲಿ ಅತ್ತೆ ಅಂಬ, ನಾನು ಅಲ್ಲಿ ಯಾಕೆ ಅತ್ತೆ ಅಂತಾಳು ನನ್ನ ಅಮ್ಮಂಗ ಆತು. ನನಗೋ ಹಿಂಗೈತೆ ಅಂಬದು ಗೊತ್ತಿರಲಿಲ್ಲ, ಸ್ವಾಮಿಗೆ ಗೊತ್ತಾಗೈತಿ. ಹಿಂಗೆ ಮಾಡಬಾರ್ದು ನೀನು. ಮರ್ಯಾದಿರಲ್ಲ ಪಾಪ, ಯಾರಾಗಿಂತ ಮಾಡ್ಕೊಂಬಂದ್ರೆ ಊರಾಗ ಮರ್ಯಾದಿರಲ್ಲ. ಯಾರನ್ನ ಕ್ಯಾಕ್ರಸ್ ಮಕ್ಕ ಕೂಗ್ಳ್ತಾರೆ. ಅಲ್ಲ ಬೋಡಿನ ಹೋಗಿ ತಗ್ಲಾಕ ಹೇಳಿದ್ಯಲ್ಲ, ಬೋಡಿ ಅಂದ್ರೆ ಬೋಡಿ. ಸುಮ್ಮನಿರಮ್ಮ, ನೀವು ಹೆಚ್ಚಾಗಿ ಮಾತಾಡೋಕೋಬಿಡ್ರಿ, ಯಾರು ನನಗೇನು ಹೇಳೋಕೆ ಹೋಗ್ಬಿಡ್ರಿ ಅಷ್ಟೇ. ನೋಡಮ್ಮ, ಇದೊಳ್ಳೆ ಸವಾಸ ಮಾಡ್ಕೊಂಡು ಈಗಳಪ್ಪ ಇದ್ರಾಗ ಈ ತಲೆನೋವುಗಳು ಎಮ್ಮ ಬೇಡ. ನೋಡು ಇವಾಗ ನಾನು ಎಷ್ಟು ಹೊಲದ್ದು ಎಲ್ಲ ಹಿಂಗೆ ಸಮಸ್ಯೆ ಆಗೈತೆ, ಅದನ್ನೆಲ್ಲ ಬಿಡಿಸ್ಕೋಬೇಕು ಅಂತ ಹೇಳಿ ನಾವು ಅದನ್ನೆಲ್ಲ ಬಿಡತ್ತ ಇನ್ನೊಂದು ಬೋರಾದು ಹಾಕ್ಸಕ್ಕಾಗುತ್ತೆ ಅಂತ ನೀನು ಎಲ್ಲ ಮಾತಾಡ್ಕೊಂಡ್ರೆ ನೋಡಿ, ಇವನಿಗೆ ಇಂಥ ಮಾಡ್ಕೊಂಡು ಓಡಾಡ್ತಾನೆ. ಅವಳಿಂದ ಜಲ್ ಸುರಿಸ್ಕೊಂಡು ಆ ಬೋಡಿನ ಇದ್ರಿಗೆ, ಆ ಬೋಡಿನ ಇಲ್ಲೆಲ್ಲನ ಬಿಡ್ಕೊಂಡು ಅತ್ತೆ ನೋಡಿ ಹೇಳಿರ್ತೀನಿ, ಆ ಬೋಡಿ ಸರಿಯಾಗಿ ಹೋಗಿ ಹೇಳಿ ಬರೋಗು. ಬಿಟ್ರೆ ಸರಿ, ನನ್ನ ಮಗನ ಯಾಕೆ ಗಂಟೆ ಹಾಕೊಂಡಿದೀಯ ಅಂತ ಹೇಳಿ ಹೇಳು.
ಹೇಳ್ತೀನಿ ಸುಮ್ಮನೆ ನಾನೆಲ್ಲ ಹೋಗಿ ಬರ್ತೀನಿ, ಹೋಗಿ ಹೇಳ್ಬತ್ತೀನಿ. ನಾನು ಜನಗಳ್ಕೊಂದು ಈಡ್ ಸಿಕ್ಕಿರ್ಸಕ್ಕೆ ಅದನ್ನೇ ಒಂದು ಹಬ್ಬ ಮಾಡಿ ಮಾತಾಡ್ತವೆ. ಅಯ್ಯೋ ಇವ್ನು ಕೋಮ್ಲಮ್ಮನ ಮಗ ಇವಳು ನಿಕ್ಕೇಣವನಂತೆ, ಅಲ್ಲಿಗೆ ಹೋಗ್ತಾನಂತೆ, ಅವ್ರ ಮನೆಗೆ ಹೋಗ್ತಾನಂತೆ ಅಂತ ಹೇಳಿ ಅದನ್ನೇ ಒಂದು ಊರ ಹಬ್ಬ ಮಾಡಿ ಮಾತಾಡ್ತಾರೆ. ಅದಕ್ಕೇ ನೀನು ಸುಮ್ಮನಿರು. ಅವ್ರ ಎದುರಿಗೆಲ್ಲ ನಾ ತಿರ್ಗಿ ಸಾದ್ರ ಆಗ್ತೀವಿ, ಅವ್ರಿಗೆಲ್ಲ ಯಾರಿಗೂ ಗೊತ್ತಾಗೋದು ಬೇಡ. ಸುಮ್ಮನೆ ನಾನೆಲ್ಲ ಹೇಳ್ತೀನಿ, ಇವ್ನಿಗೂ ಒಳಗೇನೆ ಬುದ್ಧಿವಾದ ಹೇಳೋಣ. ಸುಮ್ಮನೆ ದೊಡ್ಡದು ಮಾಡ್ಕೊಂಬೋದಲ್ಲ, ಸುಮ್ಮನೆ ನನಗೆ ಆ ಬೋಡಿಗೆಲ್ಲ ಹೇಳ್ತೀನಿ ನಾನು ಅದಕ್ಕೆ ಸುಮ್ಮನೆ ಬಂದೆ. ನಾನು ಎಷ್ಟೆಷ್ಟ ಒಳ್ಳೆ ಮಾತನಾಗ ಹೇಳಿದ್ರು ಅವಳು ಮುಂದೆ ನನ್ನ ಹೆಂಗೆ ಬೈದ ಗೊತ್ತೆ. ನೀನೇನು ಚೆನ್ನಾಗಿಲ್ಲ ನೀನು, ಅದಕ್ಕೇನೆ ನಾನು ಹೇಳಣ್ಣ ಇಷ್ಟಪಡ್ತಾ ಇರೋದು. ಎಷ್ಟು ದಿವಸ ಅಂತ ನಿನ್ನ ಜೊತೆಗಿರಲಿ, ಹಂಗೆ ಹಿಂಗೆ ನೀನು ಅವಳನ್ನ ಮಾತಾಡ್ಕೊಡ್ದು. ನೀನೇನೇ ಅಂದ್ರೆ ನನ್ನ ಅವಳು ದೂರ ಮಾಡೋಕ್ಕಾಗಲ್ಲ. ಅವಳು ಯಾಕೆ ಬೈದಿದ್ದು ನೀನು ಅಂಥವಳು ಇಂಥವಳೆ ಅಂತ ಹೇಳಿ ನನ್ನ ಎಂತೆಂಥ ಮಾತು ಬೈದ ಗೊತ್ತಾ. ನನಗೆ ಇವತ್ತು ಸೌತಿ ಬರಂಗಾಯಿತು. ಅವಳಿವತ್ತು ನನ್ನ ಸೌತಿ ಆದ್ಲು. ಮತ್ತೆ ಬರೀ ಹಿಂಗೇನೆ ಏನಾರ ಒಂದೀಗ ಒಂದು ಈಟ್ ಸೆನಕ್ಕಿದ್ದಾರೆ ಅಂದ್ರೆ ಹಿಂಗೆ ನಾನು ಒಂದು 10-24 ಅದಕ್ಕೆ ಮತ್ತೆ ಯಾರು ನನ್ನ ಯೋಟನ ಅಂತ ಗತಿ ಆಗ್ಬಿಡ್ಕಮ್ಮಕ್ಕೆ ಹೋಗ್ಬಾರ್ದು ಅಂಬೋದು. ಬತ್ತಲೇನೆ ನಮ್ಗೆ ಹಿಂಗೆ ಮಾಡ್ತಾರೆ, ಬತ್ತಿ ಇಕ್ತಾರೆ. ಬತ್ತಲೇನೆ ಸರಿಯಾಗಿ ಮಾಡ್ತಾರೆ ನೋಡು. ಅವಳು ಬತ್ತಲೆ ಹೆಂಗೆ ಮಾಡೋದು ನೋಡಮ್ಮ. ಅದಕ್ಕೆ ಮತ್ತೆ ಯಾರನ್ನೂ ಮನೆ ತಕ್ಕ ಬಿಡ್ಕೋಬಾರ್ದು ಅಂಬೋದು. ಏನೋ ನೀ ನನ್ನ ಮಗಗೆ ಬುದ್ಧಿ ಬೇಡವಿ. ಅವಳು ಮೊದಲೇ ಬೈ ಇಲ್ದಾಳು, ಯಾರು ಇಲ್ಲ ಮನೆಯಾಗ ಕೇಳೋರು ಯಾರು ಇಲ್ಲ. ಅಮ್ಮ ಈಗ ಕೇಳಲ್ಲ, ಅಣ್ಣೇರು ಕೇಳಲ್ಲ, ಅತ್ತಿಯರು ಕೇಳಲ್ಲ, ಯಾರು ಹೇಳಲ್ಲ, ಕೇಳೋರು ಯಾರು ಇಲ್ಲ ಅವಳಿಗೆ. ದೇವ್ರಿಗೆ ಬಿಟ್ಟಿರೋ ಬಸ್ ಇದ್ದಂಗೆ ಇದ್ದಾಳೆ. ಅವಳು ಹೆಂಗೆ ಅಂದ್ರೆ ಒಂಥರ ಏನ ಊರಾಗ ಬಿಟ್ಟವ್ರು ಸುಮ್ಮನೆ ಅವಳನ್ನ. ಊರಾಗ ಒಂದು ಏನೋ ಬಿಟ್ಟಿರ್ತಾರಲ್ಲ, ಕಾಡನ ಊರಿನ ಬಸವನ ಏನೋ ಬಿಟ್ಟಂಗೆ ಬಿಟ್ಟಿರ್ತಾರಲ್ಲ ಹಂಗೆ. ಹೇಳೋರಿಲ್ಲ ಕೇಳೋರಿಲ್ಲ, ಸುಮ್ಮನೆ ಎಲ್ಲಿ ಬೇಕಲ್ಲಿ ನುಗ್ಕೊಂಡು ಓಡಾಡ್ತಿರುತ್ತೆ ಆಗ ಹಂಗೆ. ಹಂಗೆ ಅದು ಒಂಥರ ಏನು ಮಾಡೋದು ಏನೋ. ಅವಳು ಎಷ್ಟು ಜೋರು ಮಾಡ್ತಾಳೆ ಗೊತ್ತೇ. ಕರ್ಕೊಂಡೋಗಿ ನಿನ್ನ ಗಂಡನ ಅಂತ ಕೇಳ್ತಾಳೆ. ಕರ್ಕೊಂಡು ಹೋಗ್ತೀನಿ ಕಣಿ, ಇಲ್ಲಿ ಎಲ್ಲೆಲ್ಲಿ ಬಿಡ್ಕೊಬೇಡ, ನನ್ನ ಗಂಡನ ನೋಡಿ ಬಿಡ್ಕೊಂಡ್ರೆ ನಿನ್ಗೆ ಏನಿಲ್ಲ ಗ್ರಾಚಾರ ಇರಲ್ಲ ನೋಡು, ನೆಟ್ಗಿರಲ್ಲ ಅಂತ ಹೇಳಿದ್ದೀನಿ. ಎಷ್ಟು ಮಾತಾಡ್ತಾಳೆ ಗೊತ್ತಾ, ಹೆಂಗೆ ಮಾತಾಡ್ತಾಳೆ. ಎಷ್ಟು ಎಷ್ಟು ಜೋರು ಮಾಡ್ತಾಳೆ. ನನ್ನ ಗಂಡ ನಿಕ್ಕೇನು ಏನು ಜೋರು ಮಾಡ್ತಾಳೆ. ಅದಕ್ಕೆ ನನ್ನ ಗಂಡನ ಸುಮ್ಮನೆ ಬಿಟ್ಟರೆ ಸರಿ ಅಂತ ಹೇಳಿದ್ದೀನಿ. ಒಳ್ಳೆನಲ್ಲ ಇವ್ನು ಅಲ್ಲಿಗೆ ಹೋಗಕ್ಕೆ ಬಿಡಬಾರ್ದು ಆತೆ. ನಾವಿಬ್ಬರು ಸೇರ್ಕೊಂಡು ಬೊಗ್ಗಿಸ್ಬೇಕು. ನನ್ನ ಮಗನ ಬೊಗ್ಗಿಸ್ಲಿಲ್ಲ ಅಂತಂದ್ರೆ ಆಗಲ್ಲ. ಒಳಗೇನೆ ಸರಿಯಾಗಿ ಇಕ್ಕಬೇಕು, ಎಡಗಡೆ ಮಟ್ಟೆ ತಾಂಡು ನಾವಿಬ್ಬರು ಸೇರ್ಕೊಂಡು ಒಳಗೆ ಗುನ್ನ ಗೂರಿ ಸರಿಯಾಗಿ ನನ್ನ ಮಗಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ಅವ್ರ ಎದುರಿಗೆಲ್ಲ ನಾ ಈಗ ಶಾಂತಿ ಎದುರಿಗೂ ಜೈ ಎದುರಿಗೂ ಎಲ್ಲರ ಎದುರಿಗೂ ನಾವು ಎಷ್ಟು ಸುದ್ರ ಹೋಗ್ತೀವಿ ಅಂದ್ರೆ ನನಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಕೋಪ ಬರ್ತೈತೆ. ಅದಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. ಇವ್ರ ಎದುರಿಗೆಲ್ಲ ನಾನು ಸದ್ರ ಆಗ್ಬಿಡ್ತೀನಲ್ಲಪ್ಪ ಸುಮ್ಮನೆ. ಜನಕ್ಕೆಲ್ಲ ಗೊತ್ತಾದರೆ ಸುಮ್ಮನೆ ಆಡ್ಕೊಂತಾರಲ್ಲಪ್ಪ, ಇದು ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ ನಮಗೆ ಬಿಟ್ಟರೆ ಅಂತ ಅನ್ಕೊಂಡಿದ್ದೀವಿ. ಅದೇ ಹೋಗ್ತಾ ಬರ್ತಾ ಇರೋದಕ್ಕೂ ಒಂದು ಅನುಮಾನ ಇರುತ್ತೆ. ಆದರೂ ನಾವು ಹಿಂಗೆ ಗಲಾಟೆ ಮಾಡಿದರೆ ಅಯ್ಯೋ ಹಿಂಗಾತಂತೆ ಹಂಗಾತಂತೆ ಅಂತ ಮಾತಾಡ್ತಾರೆ. ಇವಾಗಲೇ ಜನ ಅಲ್ಲೇನೇನು ಓಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರ ಮಂತಕ್ಕೆ ಯಾರು ಬರ್ತಾರೆ, ಅಲ್ಲಿ ಹೋಗ್ತಾರೆ, ಏನು ಎತ್ತ, ಅವ್ರ ಮಂತಕ್ಕೆ ಅವ್ನು ಯಾಕೆ ಬರ್ತಾನೆ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗೆಲ್ಲ ಗೊತ್ತಾಗುತ್ತೆ ಜನಗಳಿಗೆ. ನಾವು ಗೊತ್ತಾಗಲ್ಲ ಅನ್ಕೊಂತೀವಿ, ಎಲ್ಲ ಗೊತ್ತಾಗುತ್ತೆ. ಏನಾನ ಮಾಡಿ ಇಬ್ಬರು ಸೇರಿ ಇವಳನ್ನ ಬಿಡಿಸ್ಬೇಕು. ಅವ್ನು ಹಿಂಗೆ ಬಿಟ್ಟರೆ ಆಗಲ್ಲ ಕಾಣತ್ತೆ. ಹಿಂಗೆ ಬಿಟ್ಟರೆ ಆಗಲ್ಲ. ಸರಿ ಆಯ್ತು ಬಿಡು, ಅವನಿಗೆಲ್ಲ ನಾನೆಲ್ಲ ಹೇಳ್ತೀನಿ ಸರಿಯಾಗಿ. 4 ಬಿಟ್ಟು ಹೇಳ್ತೀನಿ ನಾನೇನು. ಎಲ್ಲ ಪಾಪ ಸುಮ್ಮನೆ ಬಿಟ್ಟರೆ ಸರಿ. ಅವಳನ್ನ ಇಕ್ಕೊಂಡಿರಳು ಇರೋ ತನಕ ಕಟ್ಕೊಂಡಳು ಕೊನೆ ತನಕ ಅಂತ ಹೇಳ್ತೀನಿ. ಸುಮ್ಮನಿರು. ನಾನೆಲ್ಲ ಹೇಳ್ತೀನಿ ಸುಮ್ಮನೆ, ನೀನೇನೇನು ಟೆನ್ಷನ್ ತಗೋಬೇಡ. ಆ ಬೋಡಿ ಅಕ್ಕೆ ನಮ್ಮಂತಕ್ಕೆ ಬರೋಳು ಏನಾಗ್ಲಲ್ಲ. ನಾನು ಯಾಕತ್ತು ನಮ್ಮಂತಕ್ಕೆ ಬರ್ತಾಳೆ, ಯಾಕೆ ನಮ್ಮಂತಕ್ಕೆ ಬರ್ತಾಳೆ ಅನ್ಕೊಂತಿದ್ದೆ. ಏನೋ ಬಿಡು, ಯಾರು ಇಲ್ಲ ಬೊತ್ತ ಹೋಗ್ತಾ ಚೆನ್ನಾಗಿದ್ದಾಳೆ ಅಂದ್ರೆ ನೋಡಿ ಎಂಥದ್ದು ಮಾಡಿಲ್ಲ ನನಗೂ ನನ್ನ ಸಸಿಗೂ. ಅದಕ್ಕೆ ಮತ್ತೆ ಯಾರನ್ನ ಅತಿಯಾಗಿ ಮನೆ ತಕ್ಕ ಬಿಡ್ಕೋಬಾರ್ದು, ಯಾರನ್ನ ಅತಿಯಾಗಿ ಮಾತಾಡ್ಸಕ್ಕೆ ಹೋಗ್ಬಾರ್ದು ಅಂಬೋದು. ಅವರಿಂದಲೇ ನಮ್ಗೆ ಹಿಂಗೆ ಆಗುತ್ತೆ. ಏನು ಮಾಡೋದು, ನೋಡ್ತಾ ಇರಿ. ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಡೋದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.